ಬಾಂಬೆ ರವೆ ಪಾಯಸ ಅಥವಾ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಸಜ್ಜಿಕ ಅಂತ ಕರಿತೀವಿ. ಟ್ರೈ ಮಾಡಿ ನೋಡಿ, ತುಂಬ ರುಚಿಕರವಾಗಿದೆ. ಹಿತಾಂಕ್ಷಿ ಕಿಚನ್ ಬ್ಲಾಗಿಗೆ ಸ್ವಾಗತ. ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು, ಅದೇ ಗ್ಲಾಸ್ ಅಳತೆಯಲ್ಲಿ ಅರ್ಧ ಬೆಲ್ಲವನ್ನು ನೀಟಾಗಿ ಜಜ್ಜಿ ಪುಡಿ ಮಾಡಿ ಅದರಲ್ಲಿ ನೀರು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಹಾಕಿ ನೀಟಾಗಿ ಕರಗಿಸ್ಕೋಬೇಕು. ಹೈ ಫ್ಲೇಮಲ್ಲೇ ಇಟ್ಟು ನೀಟಾಗಿ ಕರಗಿಸ್ಕೊಂಡು 2-3 ಟೇಬಲ್ ಸ್ಪೂನು ತುಪ್ಪವನ್ನು ಹಾಕೋಬೇಕು. ತುಪ್ಪವನ್ನು ನೀಟಾಗಿ ಕರಗಿಸ್ಕೋಬೇಕು. ಬೆಲ್ಲ ಮತ್ತು ತುಪ್ಪ ಎರಡು ನೀಟಾಗಿ ಕರಗಿಸ್ಕೊಂಬಿಟ್ಟು ಆಮೇಲೆ ನಿಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಇದ್ದರೆ, ನಮ್ಮ ಮನೇಲಿ ಗೋಡಂಬಿ ಇತ್ತು, ನಿಮ್ಗೆ ಯಾವ ಇಷ್ಟ ಆಗುತ್ತೆ ಆ ಥರ ಡ್ರೈ ಫ್ರೂಟ್ಸ್ ಹಾಕೋಬೇಕು. ಬೇಕಾದ್ರೆ ಕೇಸರಿ, ಬಾದಾಮಿ, ಗೋಡಂಬಿ ಯಾವುದಾದ್ರೂ ಹಾಕೋಬೋದು. ಎಲ್ಲವನ್ನು ಹಾಕಿದ್ರೆ ತುಂಬ ರುಚಿಕರನೂ ಆಗಿರುತ್ತೆ. ಮತ್ತು ನೀಟಾಗಿ ಬಬಲ್ಸ್ ಬರಬೇಕು, ಹಾಗಂದರೆ ಹವ ಹಿಡಿಬೇಕು. ಹವ ಹಿಡಿದ್ಮೇಲೆ ಅದಕ್ಕೆ ನಾವು ಗ್ಲಾಸ್ನ ಅಳತೆ ತೊಗೊಂಡಿದ್ವಲ್ಲ, ಅದೇ ಗ್ಲಾಸ್ನ ಅಳತೆಯಲ್ಲಿ ಅರ್ಧ ಬಾಂಬೆ ರವೆಯನ್ನು ನಾನು ಹುರಿದಿಲ್ಲ, ಅದನ್ನ ಅದೇ ಹಸಿಯಲ್ಲೇ ಅದನ್ನ ಹಾಕಬೇಕು. ಕುದಿ ಬರಬೇಕು, ಆವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಕಬೇಕು, ಕುದಿ ಬರ್ತಾಯಿದೆಯಲ್ಲ ಆವಾಗ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಕೈ ಬಿಡದೆ ಲೋ ಫ್ಲೇಮಲ್ಲಿಟ್ಟು ಕಲಗಿಸ್ಕೋಬೇಕು. ನೀಟಾಗಿ ಕರಗಿಸ್ಬೇಕು ಅದನ್ನೆಲ್ಲ ನೀಟಾಗಿ. ಆಮೇಲೆ ಬಬಲ್ಸ್ ಬರಬೇಕು. ಒಂದು ಸ್ವಲ್ಪ ಗಟ್ಟಿಯಾದಕ್ಕೆಲ್ಲ ಒಂದು ತಿಳಿಯಾಗೇ ಇರುತ್ತೆ. ಒಂದು ಬೌಲಲ್ಲಿ ಸರ್ವ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆವಾಗ ನೀವು ಸೇವಿಸ್ಬೋದು. ಬೇಕಾದರೆ ಹಾಲನ್ನು ಹಾಕ್ಕೊಂಡು ಕುಡಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಚಿಕ್ಕ ಮಕ್ಕಳಿಗೆ, ಬಾಣಂತಿಯರಿಗೆಲ್ಲ ಕೊಡ್ತಾರೆ. ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡು ನೋಡಿ ಎಷ್ಟು ರುಚಿಕರವಾಗಿದೆ. ಟ್ರೈ ಮಾಡಿ ನೋಡಿ ಒನ್ ಟೈಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ದ notification of all videos.